RMM Rehoboth Media Ministries. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನ ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. Today, if you are waiting upon the Lord for God to speak to you in your life, I'm telling you, get ready. You are going to hear from the Lord today. ಈ ದಿನದಲ್ಲಿ ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನೀವು ಕಾಯುತ್ತಾ ಕುಳಿತಿರುವುದಾದರೆ ನಾನು ನಿಮಗೆ ಹೇಳುತ್ತೇನೆ, ಸಿದ್ಧವಾಗಿ ದೇವರು ನಿಮಗೋಸ್ಕರ ಮಾತನಾಡುತ್ತಾನೆ. Our God is not a dead God. ನಮ್ಮ ದೇವರು ಸತ್ತ ದೇವರಲ್ಲ. But our God is a living God. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು. He is a God. When you cry out to him, when you call upon his name, he is a God. He will answer us and he will come to our rescue. ನೀವು ಆತನಿಗೆ ಮೊರೆ ಇಡುವಾಗ, ಆತನ ಮುಂದೆ ಕಣ್ಣೀರಿಡುವಾಗ, ಆತನು ನಿಮ್ಮನ್ನ ಬಿಡಿಸುವುದಕ್ಕೋಸ್ಕರ, ನಿಮ್ಮ ಮೊರೆಯನ್ನ ಕೇಳುವುದಕ್ಕೋಸ್ಕರ ನಿಮ್ಮ ಬಳಿಗೆ ಬರುತ್ತಾನೆ. He is a God who is longing for your hearts. ನಿಮ್ಮ ಹೃದಯದ ತವಕಕ್ಕಾಗಿ ಕಾಯುವ ದೇವರು ಆತನಾಗಿದ್ದಾನೆ. He is a God. When you call upon his name, he will answer us and he will show you great and mighty things which you do not know. ಆತನ ಹೆಸರಿಡಿದು ನೀವು ಕೂಗಿ ಪ್ರಾರ್ಥಿಸುವಾಗ ಆತನು ನಿಮಗಾಗಿ ಅತಿಶಯವಾದ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. Today he has shown his greatest love by he sending his one and only son for us on the cross of Calvary and making him to die for our sins. ತನ್ನ ಮಗನನ್ನ ನಮಗೋಸ್ಕರವಾಗಿ ಕಳುಹಿಸಿ ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನ ಪ್ರಕಟಿಸಿದ್ದಾನೆ. ಕಲ್ವಾರಿಯ ಶಿಲುಬೆಯ ಮೇಲೆ ಪ್ರಾಣ ಅರ್ಪಿಸುವುದರ ಮೂಲಕ he has shown that love to us by he making his own son to die for us on the cross of Calvary. ಆತನು ತನ್ನ ಪ್ರೀತಿಯನ್ನ ನಮಗೆ ಪ್ರಕಟಪಡಿಸಿದ್ದಾನೆ. ತನ್ನ ಒಬ್ಬನೇ ಕುಮಾರನು ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ನಮಗಾಗಿ ಅರ್ಪಿಸುವುದರ ಮೂಲಕ, the precious blood which he shed for you and for me on the cross of Calvary. I'm telling you today, through that blood he has redeemed us and he has cleansed us and he has purchased us from the hands of the devil in order to you to be blameless in the sight of God. ಕಲ್ವಾರಿಯ ಶಿಲುಬೆಯ ಮೇಲೆ ನನಗೋಸ್ಕರ ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟ ಆ ಪರಿಶುದ್ಧ ರಕ್ತದ ಮೂಲಕವಾಗಿ ಆತನು ನಮ್ಮನ್ನ ತೊಳೆದು ಶುದ್ಧಪಡಿಸಿ ನಿಷ್ಕಳಂಕರಾಗಿರುವ ಹಾಗೆ, ಯಾವ ಸುಕ್ಕು ಇಲ್ಲದ ಹಾಗೆ ಆತನು ನಮ್ಮನ್ನ ಮಾಡಿದ್ದಾನೆ. For the price what he paid for you and me, the only one thing he asks is that he wants his children to long for him all the days of our life. ಆತನು ನನಗಾಗಿ ನಮಗಾಗಿ ಕೊಟ್ಟಂತ ಆ ಒಂದು ಬೆಲೆಗೆ ಪ್ರತಿಯಾಗಿ ಅಪೇಕ್ಷಿಸುತ್ತಾ ಇರುವಂತದ್ದು ಏನು ಎಂಬುದಾಗಿ ನೋಡುವಾಗ, ತನ್ನ ಮಕ್ಕಳು ತನ್ನನ್ನ ತವಕದಿಂದ ಕಾಯಬೇಕು ಎಂಬುದಾಗಿಯೇ. He expects you being as his children, me being his children. He expects us to long for him, look to him and to praise him and thank him in every circumstances in our lives. ನಾನು ನೀವುಗಳು ಆತನ ಮಕ್ಕಳಾಗಿರುವಾಗ ಆತನು ನಮ್ಮಿಂದ ಅಪೇಕ್ಷಿಸುವಂತದ್ದೇನೆಂಬುದಾಗಿ ನೋಡುವಾಗ, ಆತನ ವಿಷಯದಲ್ಲಿ ನಾವು ತವಕವುಳ್ಳವರಾಗಿ ಆತನನ್ನ ಬಯಸುವವರಾಗಿ ನಾವು ಇರಬೇಕೆಂಬುದಾಗಿಯೇ. We saw in the last episodes about David how he used to praise God in every circumstances. That's why David was called a man after God's own heart. ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ, ಭಕ್ತನಾದ ದಾವೀದನು ಹೇಗೆ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಸ್ತುತಿಸುವವನಾಗಿದ್ದನು. ಅದಕ್ಕಾಗಿಯೇ ಅವನು ದೇವರ ಹೃದಯದ ಪ್ರಕಾರ ಉಳ್ಳ ಮನುಷ್ಯನೆಂಬುದಾಗಿ ಕರೆಸಿಕೊಂಡನು. Today I want to tell you, even you and I can be a children gods after God's own heart. I'm telling you, when we learn to praise and thank him for every circumstances. ಇವತ್ತು ನಾನು ನೀವುಗಳು ದೇವರ ಹೃದಯದ ಪ್ರಕಾರ ಉಳ್ಳಂತ ವ್ಯಕ್ತಿಗಳಾಗಬಲ್ಲೆವು. ಪ್ರತಿ ಕ್ಷಣವು ಪ್ರತಿ ಸ್ಥಿತಿಯಲ್ಲಿಯೂ ದೇವರನ್ನ ವಂದಿಸಿ ಕೃತಜ್ಞತೆ ಹೇಳುವುದರ ಮೂಲಕವಾಗಿ we need to be thankful to God and praise his holy name. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದು ಆತನ ಪರಿಶುದ್ಧ ನಾಮವನ್ನು ಸ್ತುತಿಸುವವರಾಗಿರಬೇಕು. If you see in the Bible in Psalms 103:1 and 2, praise the Lord
my soul, all my inmost being praise His holy name. ಕೀರ್ತನೆಗಳು 103ನೇ ಅಧ್ಯಾಯ 1-2ನೇ ವಚನದಲ್ಲಿ ನೋಡುವಾಗ ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ಎಂಬುದಾಗಿ ಹೇಳುತ್ತದೆ. Praise the Lord, my soul, and forget not all His benefits. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. Remember all the good things, whatever, even though you were sinner, but God forgave your sins. Even though you were going through sickness, God would have healed your sickness. Even though you were being in a pit, God would have lifted you up from the pit and He would have crowned you with love and compassion in your life. ಒಂದು ವೇಳೆ ನಾನು ಪಾಪಿ ಎಂಬುದಾಗಿ ಅಂದುಕೊಂಡು ನೀನು ಜೀವಿಸುತ್ತಾ ಇರುವುದಾದರೆ ನಿನ್ನ ಪಾಪಗಳನ್ನ ಆತನು ಕ್ಷಮಿಸಿದ್ದಾನೆ ಎಂಬುದಾಗಿ ಸ್ತುತಿಸು. ಒಂದು ವೇಳೆ ನೀನು ರೋಗಗ್ರಸ್ತನಾಗಿರುವುದಾದರೆ ಆತನು ನಿನ್ನ ರೋಗದಿಂದ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನೀನು ಆತನನ್ನ ಸ್ತುತಿಸು. ಒಟ್ಟಾರೆ ಆತನು ನಮ್ಮನ್ನ ಪಾಪದ ಗುಂಡಿಯಿಂದ ಮೇಲಕ್ಕೆ ಎತ್ತಿದ್ದಾನೆ. Today God expects you to look to Him and praise His holy name. All your soul, all your inmost thing, learn to praise His holy name. ಈ ದಿನದಲ್ಲಿ ದೇವರು ನಿಮ್ಮಿಂದ ಅಪೇಕ್ಷಿಸುತ್ತಾ ಇರುವಂತದ್ದು ಎಲ್ಲಾ ಸನ್ನಿವೇಶಗಳ ಮಧ್ಯದಲ್ಲಿ ಆತನನ್ನ ಬಯಸಿ, ಆತನನ್ನ ಅಪೇಕ್ಷಿಸಿ, ಆತನಿಗೆ ಸ್ತುತಿಯನ್ನು ನೀವು ಸಲ್ಲಿಸುವವರಾಗಿರಬೇಕೆಂಬುದಾಗಿಯೇ. When you learn to praise His holy name, ನೀವು ಆತನ ಪರಿಶುದ್ಧ ನಾಮವನ್ನು ಸ್ತುತಿಸುವುದನ್ನು ಕಲಿಯುವಾಗ God will do everything in His place and He will give you much more things in your lives. ದೇವರು ನಿಮ್ಮ ಜೀವಿತದ ಎಲ್ಲಾ ವಿಷಯಗಳಿಗಾಗಿಯೂ ಕಾರ್ಯ ಮಾಡುವವನಾಗಿರುವುದು ಮಾತ್ರವಲ್ಲ, ಇನ್ನು ಅನೇಕ ಆಶೀರ್ವಾದಗಳನ್ನು ನಿಮಗೆ ಕೊಡುತ್ತಾನೆ. Hallelujah. 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 Praise the name of the Lord. ದೇವರ ನಾಮವು ಸ್ತುತಿ ಹೊಂದಲಿ. What happens when you praise God? ಏನಾಗ್ತದೆ ನೀವು ದೇವರನ್ನ ಸ್ತುತಿಸುವಾಗ? What happens when you thank God? ಏನಾಗ್ತದೆ ನೀವು ದೇವರಿಗೆ ಕೃತಜ್ಞತೆ ಹೇಳುವಾಗ? When you praise God, when you thank God, every bondages, every strongholds will be removed out from your life. ನೀವು ಸ್ತುತಿಸುವಾಗ, ನೀವು ದೇವರಿಗೆ ಕೃತಜ್ಞತೆ ಹೇಳುವಾಗ ನಿಮ್ಮ ಜೀವಿತದ ಎಲ್ಲಾ ಬಂಧನಗಳು ಕಳಚಲ್ಪಡುತ್ತವೆ. When you praise the name of the God, when you praise the name of the Lord, ನೀವು ದೇವರ ನಾಮವನ್ನು ಸ್ತುತಿಸುವಾಗ the devil will tremble and he will hesitate to bring any calamity upon your life. ಸೈತಾನನು ನಡುಗುವವನಾಗಿ ನಿನ್ನ ಜೀವಿತದಲ್ಲಿ ಏನೇ ಹೋರಾಟವನ್ನು ತರಲು ಅವನು ಭಯಪಡುತ್ತಾನೆ. The devil will tremble and he will flee from you because he knows that every day, every circumstances you are praising the name of God and you are thanking God in every circumstances. ದಿನಂಪ್ರತಿಯೂ ನಿನ್ನ ಪ್ರತಿಯೊಂದು ಸ್ಥಿತಿಗತಿಗಳ ಮಧ್ಯದಲ್ಲಿಯೂ ನೀನು ದೇವರನ್ನ ಸ್ತುತಿಸುವುದನ್ನು ಕಲಿತುಕೊಂಡಿರುವಂತ ಕಾರಣ ಸೈತಾನನು ನಿನ್ನನ್ನ ಬಿಟ್ಟು ಓಡಿ ಹೋಗುವವನಾಗಿರುತ್ತಾನೆ. When you learn to praise God, I'm telling you, there will be peace in your family. There shall not be any confusion. Your children will be blessed, your family will be blessed, and your household will be blessed in every walk of your life. ನಿನ್ನ ಕುಟುಂಬದಲ್ಲಿ ನೀನು ದೇವರನ್ನ ಸ್ತುತಿಸುವುದನ್ನು ಕಲಿತುಕೊಳ್ಳುವಾಗ ಯಾವ ಗೊಂದಲಗಳು ಗಲಿಬಿಲಿಗಳು ನಿನ್ನ ಕುಟುಂಬದಲ್ಲಿ ಇರುವುದಿಲ್ಲ, ನಿನ್ನ ಮಕ್ಕಳ ವಿಷಯದಲ್ಲಿ ಇರುವುದಿಲ್ಲ. Bible speaks about Paul and Silas. ಸತ್ಯವೇದವು ಪೌಲ ಮತ್ತು ಸೀಲರ ಕುರಿತಾಗಿ ಮಾತನಾಡುತ್ತದೆ. They were anointed servants of God who went out and preached the word of God. ಅವರು ಅಭಿಷಕ್ತರಾದ ಸೇವಕರಾಗಿದ್ದುಕೊಂಡು ದೇವರ ಸುವಾರ್ತೆಯನ್ನು ಹೊರಗಡೆ ಹೋಗಿ ಪ್ರಬಲವಾಗಿ ಸಾರುತ್ತಿದ್ದವರು. Bible says the reward they got for that was they were put into the prisons by the authorities. ಅವರು ಆ ರೀತಿಯಾಗಿ ಪ್ರಬಲವಾಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ದಂತ ಕಾರಣ ಪ್ರತಿಫಲವಾಗಿ ಸೆರೆಮನೆಯ ಅಧಿಕಾರಿಗಳು ಅವರನ್ನ ಸೆರೆಗೆ ಹಾಕಿದರು. The Bible says they were not put in an ordinary cells. ಸತ್ಯವೇದ ಹೇಳ್ತದೆ ಅವರು ಸಾಧಾರಣವಾದ ಸೆರೆಯಲ್ಲಿ ಹಾಕಲ್ಪಡಲಿಲ್ಲ. But they were put in a dungeon, an inner cell in the cell. ಅವರು ಹಾಕಲ್ಪಟ್ಟದ್ದು ಒಂದು ಗುಹೆಯೋಪಾದಿಯಲ್ಲಿ ಇದ್ದಂತ ಸೆರೆಯಲ್ಲಿ. But probably they wouldn't have been windows. ಒಂದು ವೇಳೆ ಅವರಿಗೆ ಅಲ್ಲಿ ಒಂದು ಕಿಟಕಿಯೂ ಇಲ್ಲದೆ ಇರಬಹುದು. Probably there would have been no light in that, full of darkness. ಅವರು ಇದ್ದಂತ ಆ ಸ್ಥಳಕ್ಕೆ ಬೆಳಕಿಲ್ಲದೆ ಇರುವ ಕಾರಣ ಕತ್ತಲೆಯಲ್ಲಿ ಇರಬಹುದು. Probably it would have been stinking and rats and scorpions would have been under them. ಒಂದು ವೇಳೆ ಅಲ್ಲಿ ದುರ್ವಾಸನೆ ಇದ್ದು ಹಾವುಗಳು ಚೇಳುಗಳು ಇರುವಂತ ಸ್ಥಳವಾಗಿರಬಹುದು. And the Bible says they were never just put simply like that into that cell, but they were chained and they were put their hands and legs in the stock and they were thrown into that inner cell. ಅವರನ್ನ ಸುಮ್ಮನೆ
ಆ ಒಂದು ಸೆರೆಗೆ ಹಾಕಲಿಲ್ಲ. ಅವರ 2 ಕೈಗಳಿಗೂ 2 ಕಾಲುಗಳಿಗೂ ಸರಪಣಿಯ ಕೋಳಗಳನ್ನು ಹಾಕಿ ಅವರನ್ನ ಆ ಸೆರೆಯ ಒಳಗೆ ಹಾಕುತ್ತಾ ಇದ್ದಾರೆ. Just because they preached the word of God. ಒಂದೇ ಒಂದು ಕಾರಣ, ಅವರು ಸುವಾರ್ತೆಯನ್ನು ಸಾರಿದರು. Just because they spoke about Jesus Christ. ಕಾರಣ ಯೇಸುವಿನ ಕುರಿತಾಗಿ ಅವರು ಮಾತನಾಡಿದರು ಎಂಬುದು ಮಾತ್ರವೇ. And the Bible says, ಆದರೆ ಸತ್ಯವೇದ ಹೇಳ್ತದೆ, in that situation, ಆ ಸನ್ನಿವೇಶದಲ್ಲಿ they were not just simply sitting there and in fear. ಅವರು ಅಲ್ಲಿ ಭಯದಿಂದ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. The Bible says they started praising the name of God. ಸತ್ಯವೇದ ಹೇಳ್ತದೆ, ಅವರು ಆ ಸ್ಥಳದಲ್ಲಿ ದೇವರ ನಾಮವನ್ನು ಸ್ತುತಿಸಲಿಕ್ಕೆ They ಪ್ರಾರಂಭಿಸಿದರು. started rejoicing in the name of God. ಕರ್ತನ ಹೆಸರಿನಲ್ಲಿ ಉಲ್ಲಾಸ ಪಡಲಿಕ್ಕೆ And ಪ್ರಾರಂಭಿಸಿದರು. they started thanking the Lord. ಅವರು ದೇವರನ್ನ ಕೃತಜ್ಞತೆ ಹೇಳಿ ಸ್ತುತಿಸುತ್ತಿದ್ದಾರೆ. The Bible says in the middle of the night they were rejoicing and praising the name of God. ಸತ್ಯವೇದ ಹೇಳುತ್ತದೆ, ಮಧ್ಯರಾತ್ರಿಯಲ್ಲಿ ಅವರು ದೇವರನ್ನ ಸ್ತುತಿಸುತ್ತಾ ಉಲ್ಲಾಸವಾಗಿ ಇರುವ ಸಮಯದಲ್ಲಿ The Bible says the devil would have trembled because they were rejoicing and glorifying the name of God. ಯಾಕಂದರೆ ಅವರು ಉಲ್ಲಾಸ ಪಡುತ್ತಾ ದೇವರ ನಾಮವನ್ನ ಮಧ್ಯರಾತ್ರಿಯಲ್ಲಿ ಆರಾಧಿಸಿ ಸ್ತುತಿಸುತ್ತಾ ಇರುವ ಕಾರಣ ಸೈತಾನನು ಕಳವಳಗೊಂಡಿದ್ದಾನೆ. As they were praising and rejoicing in the name of God, ಅವರು ಕರ್ತನ ಹೆಸರಿನಲ್ಲಿ ಸ್ತುತಿಸುತ್ತಾ ಆರಾಧಿಸುತ್ತಾ ಇರುವ ಕಾರಣ the Bible says the foundation of the prison started shaking. ಸತ್ಯವೇದ ಹೇಳುತ್ತದೆ, ಸೆರೆಮನೆಯ ಅಸ್ಥಿವಾರಗಳು ಕದಲಲಿಕ್ಕೆ ಪ್ರಾರಂಭಿಸಿದವು. As the foundation of the prison started shaking, ಆ ಒಂದು ಸೆರೆಮನೆಯ ಅಸ್ಥಿವಾರಗಳು ಕದಲಲಿಕ್ಕೆ ಪ್ರಾರಂಭಿಸಿದಾಗ all the prison doors were opened. ಸೆರೆಮನೆಯ ಎಲ್ಲಾ ಬಾಗಿಲುಗಳು ತೆರೆಯಲ್ಪಟ್ಟವು. And all the people who were there in those prison, all their chains, including Paul and Silas prison doors, and the chains were thrown down. ಆ ಸೆರೆಮನೆಯ ಒಳಗಡೆ ಪೌಲ ಸೀಲರ ಜೊತೆಯಲ್ಲಿದ್ದಂತ ಅನೇಕರ ಸರಪಣಿಗಳು ಕೈಕೋಳಗಳು ಕಳಚಿ ಬಿದ್ದವು. Hallelujah. Hallelujah. What a joy to see the glory of God. ದೇವರ ಮಹಿಮೆ ಪ್ರಕಟವಾಗುವಂತದ್ದನ್ನು ನೋಡುವುದರಲ್ಲಿ ಎಷ್ಟು ಉಲ್ಲಾಸ. What a joy to see when we start praising the name of God. It is not only Paul and Silas chain, but the people, Bible says chains of all the prisoners were thrown down and all the doors were opened. ಬರೀ ಪೌಲ ಮತ್ತು ಸೀಲರ ಕೈಗಳಿಗೆ ಹಾಕಿದ ಕೋಳಗಳು ಸರಪಣಿಗಳು ಮಾತ್ರವೇ ಕಳಚಲ್ಪಡಲಿಲ್ಲ, ಸೆರೆಮನೆಯಲ್ಲಿದ್ದಂತ ಸರ್ವ ಕೈದಿಗಳ ಸರಪಣಿಗಳು ಕಳಚಲ್ಪಟ್ಟವು. That's what going to happen, my people of God. ಅದುವೇ ಸಂಭವಿಸಲಿಕ್ಕಾಗಿ ಇದೆ ನನ್ನ ಪ್ರಿಯ ದೇವ ಜನರೇ. Learn to praise God in every circumstance. ಎಲ್ಲಾ ಸನ್ನಿವೇಶಗಳ ಮಧ್ಯದಲ್ಲಿ ದೇವರನ್ನ ಸ್ತುತಿಸುವುದನ್ನ ಕಲಿತುಕೊಳ್ಳಿರಿ. Learn to give glory to God. ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದನ್ನ ಕಲಿತುಕೊಳ್ಳಿರಿ. Learn to exalt the name of God and be thankful to God in every circumstance. ಪ್ರತಿ ಒಂದೊಂದು ಸನ್ನಿವೇಶದಲ್ಲಿಯೂ ಕರ್ತನನ್ನ ಘನಪಡಿಸುವಂತದ್ದನ್ನ ಮತ್ತು ಮಹಿಮೆ ಪಡಿಸುವಂತದ್ದನ್ನ ಸ್ತುತಿಸುವುದನ್ನ ಕಲಿತುಕೊಳ್ಳ್ರಿ. The Bible says, ಸತ್ಯವೇದ ಹೇಳ್ತದೆ, when Jesus heard about Lazarus' death, ಯೇಸು ಕ್ರಿಸ್ತನು ಲಾಜರನ ಮರಣದ ಕುರಿತಾಗಿ ಕೇಳಲ್ಪಟ್ಟಾಗ, Bible speaks about a man called Lazarus who died, and Mary and Martha were worried because their only brother was dead. ಮರಿಯ ಮತ್ತು ಮಾರ್ತಳ ಸಹೋದರನಾಗಿ ಒಬ್ಬನೇ ಇದ್ದಂತವನು ಸತ್ತಿದ್ದಾನೆ ಎನ್ನುವ ವರ್ತಮಾನ ಯೇಸುವಿಗೆ ಕೇಳಲ್ಪಟ್ಟ. By the time Jesus could come to them to rescue, it was too late. ಯೇಸು ಕ್ರಿಸ್ತನು ಬಂದು ಅವರನ್ನು ರಕ್ಷಿಸುವುದಕ್ಕೆ ಸಮಯವು ಅಧಿಕವಾಗಿ ಹೋಗಿತ್ತು. But the time when he came, it was almost Lazarus was put in the tomb. ಆ ಯೇಸು ಕ್ರಿಸ್ತನು ಅವರನ್ನು ರಕ್ಷಿಸಲಿಕ್ಕಾಗಿ ಬರುವುದರೊಳಗಾಗಿ ಲಾಜರನು ಸಮಾಧಿ ಸೇರಲ್ಪಟ್ಟವನಾಗಿದ್ದ. But Jesus knew what God was going to do. ಯೇಸುವಿಗೆ ಚೆನ್ನಾಗಿ ಗೊತ್ತು ಕರ್ತನು ಏನನ್ನ ಮಾಡಲಿಕ್ಕಾಗಿದ್ದಾನೆ ಎಂಬುದಾಗಿ. He said to Mary and Martha, believe. He said, if you believe, you will see the glory of God. ಮರಿಯ ಮತ್ತು ಮಾರ್ತಳನ್ನ ನೋಡಿ ಯೇಸು ಕ್ರಿಸ್ತನು ಹೇಳುವಂತದ್ದು, ನೀವು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವಿರಿ ಎಂಬುದಾಗಿ. Why? Because Jesus knew what God was able to do it. ಯಾಕಂದರೆ ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು ಕರ್ತನು ಏನನ್ನ ಮಾಡಲಿಕ್ಕಾಗಿದ್ದಾನೆ ಎಂಬುದಾಗಿ. When Jesus goes and stands in front of Lazarus' tomb, ಯೇಸು ಕ್ರಿಸ್ತನು ಲಾಜರನ ಸಮಾಧಿಯ ಮುಂದೆ ಹೋಗಿ ನಿಂತಾಗ, before he calling out the name of Lazarus, ಲಾಜರನ ಹೆಸರನ್ನ ಕೂಗಿ ಕರೆಯುವುದಕ್ಕಿಂತ ಮುಂಚಿತವಾಗಿ he thanked the Lord. Father, I thank you that you hear your son's prayer. ಆತನು ಅಲ್ಲಿ ನಿಂತು ಹೇಳುವಂತದ್ದು, ತಂದೆಯಾದ ದೇವರೇ, ನಿನ್ನ
ನಿನ್ನ ಮಗನ ಪ್ರಾರ್ಥನೆಯನ್ನ ನೀನು ಕೇಳಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುತ್ತಾನೆ. He thanked the Lord and he praised God. ಆತನು ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಆತನು ದೇವರನ್ನ When ಸ್ತುತಿಸುತ್ತಿದ್ದಾನೆ. he thanked God and he praised God, the Bible says next minute he called out the name of Lazarus. Lazarus, Lazarus, come out of the tomb. Lazarus comes out of the tomb. ಕರ್ತನಿಗೆ ಕೃತಜ್ಞತೆಯನ್ನ ಹೇಳಿ ಕರ್ತನನ್ನ ಸ್ತುತಿಸಿದ ನಂತರ ಲಾಜರನ ಸಮಾಧಿಯ ಮುಂದೆ ನಿಂತು ಲಾಜರನೇ ಸಮಾಧಿಯಿಂದ ಹೊರಗಡೆ ಬಾ ಎಂಬುದಾಗಿ ಕರೆಯುವಾಗ ಲಾಜರನು ಸಮಾಧಿಯಿಂದ ಹೊರಗಡೆ ಬಂದನು. Today I want to tell you, people of God, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ ದೇವ ಜನರೇ, whatever strongholds, what is holding upon your life, I'm telling you, God is faithful and God will able to deliver you from every bondages when you learn to praise God, when you are thankful to God for every circumstance. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಹಿಂದಕ್ಕೆ ಹಿಡಿದಿರುವಂತ ಸಾಮರ್ಥ್ಯವು ಎಷ್ಟೇ ಬಲಿಷ್ಠವಾಗಿ ಇದ್ದರೂ ಸ್ತುತಿಸಿ ಆರಾಧಿಸುವಂತ ನಿಮಗಾಗಿ ಕರ್ತನು ಬಲವಾದ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. When you learn to praise God and give thankful to God for everything, God will align everything for the glory of God. ನೀವು ಕರ್ತನಿಗೆ ಕೃತಜ್ಞತೆಯನ್ನ ಹೇಳಿ ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸುವಾಗ ದೇವರು ಎಲ್ಲಾ ವಿಷಯಗಳನ್ನ ಸರಿಯಾಗಿ ಕ್ರಮಪಡಿಸಿ ನಿಲ್ಲಿಸುತ್ತಾನೆ. He's a God who can do everything in an immeasurable way. ಆತನು ಎಲ್ಲವನ್ನ ಅಳವಿಲ್ಲದ ಹಾಗೆ ನಮಗಾಗಿ ಮಾಡುವ ದೇವರಾಗಿದ್ದಾನೆ. We have two children. ನಮಗೆ ಇಬ್ಬರು ಮಕ್ಕಳಿದ್ದಾರೆ, One my daughter and my son. ಒಬ್ಬನು ಮಗನು ಮತ್ತೊಬ್ಬಳು ಮಗಳು. My daughter, she's been blessed child, and recently we got her married. She's been blessed. ನನ್ನ ಮಗಳು ಆಶೀರ್ವದಿಸಲ್ಪಟ್ಟವಳು, ಇತ್ತೀಚೆಗಷ್ಟೇ ಆಕೆಗೆ ವಿವಾಹವಾಯಿತು. And my son is the eldest and he was living in Rome. ನನ್ನ ಮಗನು ಹಿರಿಯನು, ಅವನು ರೋಮ್ನಲ್ಲಿ ಇದ್ದನು. And he was there for past 6 to 7 years time. ರೋಮ್ ದೇಶದಲ್ಲಿ 6 ರಿಂದ 7 ವರ್ಷಗಳ ಕಾಲ ಅಲ್ಲೇ ಇದ್ದನು. He got into so many every kind of bad habits in his life. ಅವನ ಜೀವಿತದಲ್ಲಿ ಅನೇಕವಾದ ಕೆಟ್ಟ ಚಟಗಳಿಗೆ ಅವನು ಇದ್ದನು ದಾಸನಾಗಿ. He got into drinking, smoking, so many even illegal drugs and other things. He got involved into so many bad things. ಅಲ್ಲಿ ಇದ್ದುಕೊಂಡು ಕುಡಿಯುವುದು, ಸೇದುವುದು, ಇನ್ನು ನಾನಾ ವಿಧವಾದ ಕೆಟ್ಟ ಚಟಗಳನ್ನ ಮಾಡುವವನಾಗಿದ್ದ. We were crying out to God. ನಾವು ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಇದ್ದೆವು. When we went to this graduation in the month of October, we could see that the evil spirit was totally tormenting him and he was unable to come out of all his bad habits. ನಾವು ಅವರ ಪದವಿ ಪೂರ್ತೀಕರಣದ ಸಮಾರಂಭಕ್ಕೆ ಹೋದಾಗ ಸೈತಾನನು ಅವನನ್ನ ಹಿಡಿದು ಹಿಂಸಿಸುತ್ತಾ ಇರುವಂತದ್ದನ್ನ ಅದರಿಂದ ಹೊರಬರುವುದಕ್ಕಾಗಿ ಮಾರ್ಗವನ್ನ ನಾವು ನೋಡಿದೆವು. He was always every evening when we were there with him for 25 days, he was getting restless. He wanted to go and do all those illegal habits. ನಾವು 25 ದಿನಗಳ ಕಾಲ ಅವನೊಂದಿಗೆ ವಾಸ ಮಾಡಿದಾಗ ಅವನು ಪ್ರತಿ ಸಂಜೆಯು ಹೊರಗಡೆ ಹೋಗಬೇಕು, ಎಲ್ಲಾ ವಿಧವಾದ ಅವ್ಯವಹಾರಗಳನ್ನು ಮಾಡಬೇಕು ಎನ್ನುವ ಬಯಕೆ ಅವನದು. He was getting restless, he was getting frustrated and he was getting angry on us whenever he used to talk to him good things. ನಾವು ಒಳ್ಳೆಯ ಕಾರ್ಯಗಳನ್ನ ಅವನೊಂದಿಗೆ ಮಾತನಾಡುವಾಗ ಆತನು ವಿಶ್ರಾಂತಿ ಇಲ್ಲದವನಾಗಿ ಪ್ರತಿ ವಿಷಯಕ್ಕೂ ಕೋಪವುಳ್ಳವನಾಗಿ ವರ್ತಿಸುತ್ತಿದ್ದ. He used to be fit of anger against for everything with us. ನಮ್ಮೊಂದಿಗೆ ಪ್ರತಿ ವಿಷಯಕ್ಕೂ ಕೋಪವನ್ನ ಪ್ರಕಟಿಸುವವನಾತನಾಗಿದ್ದ. I and my wife, we cried out to God. ನಾನು ಮತ್ತು ನನ್ನ ಪತ್ನಿ ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಪ್ರಾರ್ಥಿಸಿದೆವು. We praised God and we thanked the Lord for his life. ಆತನ ಜೀವಿತಕ್ಕಾಗಿ ಆತನ ಜೀವನಕ್ಕಾಗಿ ನಾವು ದೇವರನ್ನ ಸ್ತುತಿಸಿ ವಂದಿಸಿದೆವು. I praise God and I thank God every day. We prayed continuously. Not only we, all our team members, we prayed for his life to change. ನಾವು ಮತ್ತು ನಮ್ಮ ಪ್ರಾರ್ಥನೆಯ ತಂಡದವರೆಲ್ಲರೂ ಆತನ ಬದಲಾವಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದೆವು, ಸ್ತುತಿಸಿದೆವು. And in the month of December we moved him to US. ಡಿಸೆಂಬರ್ ತಿಂಗಳಿನಲ್ಲಿ ಆತನನ್ನ ರೋಮ್ನಿಂದ US ಗೆ ನಾವು ಸ್ಥಳಾಂತರ ಮಾಡಿದೆವು. He was so restless and he was behaving even more evil. ಅವನು ವಿಶ್ರಾಂತಿ ಇಲ್ಲದವನಾಗಿ ಇರುವಂತ ಕಾರಣದಿಂದ ಇನ್ನೂ ಅಧಿಕವಾಗಿ ಕೋಪವುಳ್ಳವನಾಗಿ ವರ್ತಿಸಿದ. He became so rebellious. ತದ್ವಿರುದ್ಧವಾಗಿ ವರ್ತಿಸುವವನಾದ. And he was telling, I don't want to go
anywhere. ನಾನು ಎಲ್ಲಿಗೂ ಹೋಗಲ್ಲ ಎಂಬುದಾಗಿ ಹೇಳ್ದ. We cried out to God and we binded and every strongholds of the enemy, and we praised God that his life is going to change. There will be a better things for him in his life, and we thank the Lord for it. ಅವನ ಜೀವಿತಕ್ಕೆ ಅವಿರೋಧವನ್ನ ವ್ಯಕ್ತಪಡಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಾವು ಬಂಧಿಸಿ ಅವನ ಮುಂದಿನ ಜೀವಿತವನ್ನ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಸ್ತುತಿಸಿದೆವು. And 1 month from December 27 till January 27th we were there with him in US. ಡಿಸೆಂಬರ್ 27ನೇ ತಾರೀಕಿನಿಂದ ಜನವರಿ 27ನೇ ತಾರೀಕಿನವರೆಗೂ US ನಲ್ಲಿ ಅವನ ಜೊತೆ ನಾವಿದ್ದೆವು. And we started praying. ನಾವು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದೆವು. Slowly things began to change in my son's life. ಮೆಲ್ಲಗೆ ನನ್ನ ಮಗನ ಜೀವಿತದಲ್ಲಿ ವಿಷಯಗಳು ಬದಲಾವಣೆಯಾಗಲಿಕ್ಕೆ One by ಪ್ರಾರಂಭಿಸಿದವು. one God started changing his life. ಒಂದೊಂದಾಗಿ ದೇವರು ಬದಲಾವಣೆಯನ್ನು ಅವನ ಜೀವಿತದಲ್ಲಿ ತರಲಿಕ್ಕೆ ಪ್ರಾರಂಭಿಸಿದರು. God started to connect him to a beautiful church over there. ಅಲ್ಲಿರುವಂತ ಸುಂದರವಾದ ಒಂದು ಸಭೆಗೆ ಅವನಿಗೆ ಒಂದು ಸಂಪರ್ಕವನ್ನು ದೇವರು ಮಾಡಿದರು. And when he started attending to church, his life started to change. ಅವನು ಆ ಸಭೆಗೆ ಹೋಗಲಿಕ್ಕೆ ಪ್ರಾರಂಭಿಸಿದ ನಂತರ ಮೆಲ್ಲಗೆ ಅವನ ಜೀವಿತ ಬದಲಾವಣೆ ಆಗಲಿಕ್ಕೆ ಪ್ರಾರಂಭಿಸಿತು. We didn't fight with him, but we just silently prayed and we praised the name of God and we thanked the Lord for everything. ನಾವು ಅವನೊಂದಿಗೆ ಜಗಳವನ್ನ ಆಡಲಿಲ್ಲ, ಅವನ ಜೀವಿತವನ್ನ ನೆನಪು ಮಾಡಿಕೊಂಡು ದೇವರಿಗೆ ವಂದಿಸಿ ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸಿದೆವು. We praised the name of Lord for his life. ಅವನ ಜೀವಿತಕ್ಕಾಗಿ ನಾವು ದೇವರನ್ನ ಸ್ತುತಿಸಿದೆವು. January 27th we came back. ಜನವರಿ 27ನೇ ತಾರೀಕು ನಾವು ಹಿಂತಿರುಗಿ ಬಂದೆವು. And we returned back to India in the month of February 15th. ಫೆಬ್ರವರಿ 15ನೇ ತಾರೀಕು ಭಾರತ ದೇಶಕ್ಕೆ ಹಿಂತಿರುಗಿ ಬಂದೆವು. And recently my son sent a beautiful video. He is standing in the in the church and he was leading the worship with the guitar. I'm telling you, for the glory of God, tears rolled out from our eyes when we saw the mighty hand of God. God changed my son's life. ಇತ್ತೀಚೆಗಷ್ಟೇ ನನ್ನ ಮಗನು ಒಂದು ವಿಡಿಯೋವನ್ನ ಕಳಿಸಿದ್ದ. ಆ ವಿಡಿಯೋವನ್ನ ನಾವು ನೋಡುವಾಗ ನನ್ನ ಮಗನು ದೇವಾಲಯದಲ್ಲಿ ಗಿಟಾರನ್ನ ಹಿಡಿದುಕೊಂಡು ದೇವಾರಾಧನೆ ಮಾಡುವ ತಂಡದೊಂದಿಗೆ ನಿಂತು ಆರಾಧನೆ ಮಾಡುತ್ತಾ ಇದ್ದಾನೆ. I'm telling you, we were so grateful to God and we are thankful to God because God changed my son's life, because we praised the name of God and we thank the Lord for his life. ದೇವರು ನನ್ನ ಮಗನ ಜೀವಿತವನ್ನ ಬದಲಾವಣೆ ಮಾಡಿದ ಕಾರಣದಿಂದ ನಾವು ದೇವರನ್ನ ಸ್ತುತಿಸಿ ಹೊಗಳಿ ಕೊಂಡಾಡುತ್ತಾ ಇದ್ದೇವೆ. Today I want to tell you, people of God, ಇವತ್ತು ನಾನು ನಿಮಗೆ ಹೀಗೆ ಹೇಳುತ್ತೇನೆ, ದೇವ ಜನರೇ, whatever situation you are going through, with tears learn to praise God. Thank the Lord for every circumstances. ನಿಮ್ಮ ಜೀವಿತದಲ್ಲಿ ನೀವು ಏನೇ ಸ್ಥಿತಿಗತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದರೂ ಕಣ್ಣೀರಿನಿಂದ ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸಿರಿ, ಸನ್ನಿವೇಶಗಳು ಬದಲಾಗುತ್ತವೆ. Not just for sake of mouthly praise or lips praising, don't do it. Heartful praise and heartful thank to the Lord. Thank him in every circumstances. ಬರೀ ಬಾಯ ಸ್ತುತಿಗಳು ಮಾತ್ರವಲ್ಲ, ಹೃದಯದಿಂದ ಸ್ತುತಿಗಳು ಹೊರಬರಲಿಕ್ಕೆ ಪ್ರಾರಂಭಿಸಲಿ. There is a book of life which God writes your name and my name when you tearfully thankful to God, when you tearfully praise God, because God embraces and hugs us, because when we rejoice and we are thankful to God in every circumstance. ನಾವು ಮನದಾಳದಿಂದ ದೇವರು ಮಾಡಿದಂತಹ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆ ಉಳ್ಳವರಾಗಿ ಸ್ತುತಿಸಲಿಕ್ಕೆ ಪ್ರಾರಂಭಿಸುವಾಗ ಜೀವ ಪುಸ್ತಕದಲ್ಲಿ ದೇವರು ನಮ್ಮ ಹೆಸರನ್ನ ಬರೆದು ಆತನು ನಮ್ಮನ್ನ ಅಪ್ಪಿಕೊಂಡು ಆತನು ಸಂತೋಷ ಪಡುವವನಾಗಿದ್ದಾನೆ. When you praise God, things is going to change. ನೀವು ಸ್ತುತಿಸಲಿಕ್ಕೆ ಪ್ರಾರಂಭಿಸುವಾಗ ಸನ್ನಿವೇಶಗಳು ಬದಲಾಗುತ್ತವೆ. If your children are rebellious, ನಿಮ್ಮ ಮಕ್ಕಳು ನಿಮಗೆ ವಿರೋಧವಾಗಿದ್ದಾರೋ, if your husband is rebellious, ನಿನ್ನ ಪತಿ ವಿರೋಧವಾಗಿದ್ದಾರೋ, if you're going through failures, ನಿಮ್ಮ ಜೀವಿತದಲ್ಲಿ ಸೋಲುಗಳ ಮಧ್ಯದಲ್ಲಿ ಹಾದು if you're ಹೋಗುತ್ತಿದ್ದೀರೋ, going through sickness, ರೋಗಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀರೋ, learn to praise God. ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭಿಸಿರಿ. Rejoice in the Lord. ಕರ್ತನಲ್ಲಿ ಆನಂದಿಸಿರಿ. Be thankful to God in every circumstance. ಎಲ್ಲಾ ಸನ್ನಿವೇಶಗಳ ಮಧ್ಯದಲ್ಲಿ ದೇವರನ್ನ ಸ್ತುತಿಸಿರಿ. This is the will of God. ಇದುವೇ ದೇವರ ಚಿತ್ತವಾಗಿದೆ. Praise the Lord, my soul, and all my inmost being, praise his holy name. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. Praise the Lord, my soul, and forget not all his benefits. ನನ್ನ ಮನವೇ
ದೇವರೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. This prayer is not of David's, but this prayer should be every child of God to praise his holy name. ಇದು ಬರೀ ದಾವೀದನ ಪ್ರಾರ್ಥನೆ ಮಾತ್ರವೇ ಅಲ್ಲ, ದೇವರ ಮಕ್ಕಳಾಗಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯಾಗಿರಬೇಕು. Let's praise right now. ಈಗ ನಾವು ದೇವರನ್ನ ಸ್ತುತಿಸೋಣ. Father, we thank you, Lord, and we praise your holy name. ತಂದೆಯಾದ ದೇವರೇ, ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ, ನಿನ್ನ ಪರಿಶುದ್ಧ ನಾಮವನ್ನು ಸ್ತುತಿಸುತ್ತೇವೆ. For our life, O God. ನಮ್ಮ ಜೀವಿತಕ್ಕಾಗಿ, For our salvation, O God. ನಮ್ಮ ರಕ್ಷಣೆಗಾಗಿ, For your for our favor, O God. ನಮ್ಮ ಮೇಲೆ ಬಂದಂತ ಆ ದಯೆಗಾಗಿ, For our healing, O God. ನಮ್ಮ ಮೇಲೆ ಬಂದ ಸೌಖ್ಯತೆಗಾಗಿ, For our restoration, O God. ನಮ್ಮ ಮೇಲೆ ಬಂದ ಪುನರ್ಸ್ಥಾಪನೆಗಾಗಿ, For peace in my family. ನಮ್ಮ ಕುಟುಂಬಕ್ಕೆ ಬಂದ For ಸಮಾಧಾನಕ್ಕಾಗಿ, all that whatever you have been doing in our life, we praise your holy name, O God, and we will not forget all the good things what you did in our life. ನಮ್ಮ ಜೀವಿತದಲ್ಲಿ ನೀನು ಮಾಡುತ್ತಾ ಇರುವಂತ ಎಲ್ಲ ಮೇಲಿಗಾಗಿಯೂ, ನಮ್ಮ ಜೀವಿತದಲ್ಲಿ ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. You have redeemed us, O God, from the pit of every Lord strongholds, and you have given us a crown of love and compassion, O God. ದೇವರೇ, ಬಲಿಷ್ಠನ ಎಲ್ಲಾ ವಿಧವಾದ ಬಂಧನದಿಂದ ನಮ್ಮನ್ನ ವಿಮೋಚಿಸಿದ್ದೀಯ, ನಿನಗೆ ಸ್ತೋತ್ರ. You have satisfied us with good things, and you have renewed our strength like an eagle, O Father. ದೇವರೇ, ಶ್ರೇಷ್ಠ ವರಗಳಿಂದ ನಮ್ಮ ಆಸೆಗಳನ್ನ ಪೂರ್ತಿ ಮಾಡಿ ಹದ್ದಿಗೆ ಬರುವಂತೆ ಯೌವನವನ್ನ ಬರಮಾಡಿದ್ದೀಯ ಕರ್ತನೆ. We give you glory, we give you honor for the life which you have given to us, O God. ನಮಗೆ ನೀನು ಕೊಟ್ಟಂತೆ ಈ ಅಮೂಲ್ಯವಾದ ಜೀವಿತಕ್ಕಾಗಿ ನಿನಗೆ ಮಹಿಮೆಯನ್ನ, ನಿನಗೆ ಘನತೆಯನ್ನ ಕೊಡುತ್ತೇವೆ. Come into my life, Jesus, ನಮ್ಮ ಜೀವಿತದಲ್ಲಿ ಬಾ ಯೇಸುವೆ, as my Lord and Savior. ನನ್ನ ಕರ್ತನಾಗಿಯೂ ನನ್ನ ರಕ್ಷಕನಾಗಿ ಬಾ. I will follow you in my life. ನಾನು ನನ್ನ ಜೀವಿತದಲ್ಲಿ ನಿನ್ನನ್ನ You are ಹಿಂಬಾಲಿಸುತ್ತೇನೆ. my Lord and my Savior. ನೀನೇ ನನ್ನ ಕರ್ತನು, ನೀನೇ ನನ್ನ ರಕ್ಷಕನು. In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ, Amen. ಆಮೆನ್. If you have made this prayer with me right now, ಈಗ ನೀವು ನನ್ನೊಂದಿಗೆ ಈ ಪ್ರಾರ್ಥನೆಯನ್ನ ಮಾಡಿರುವುದಾದರೆ, expect great things from great God. ದೊಡ್ಡ ದೇವರಿಂದ ದೊಡ್ಡ ಕಾರ್ಯಗಳನ್ನ ಎದುರು ನೋಡಿರಿ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Jesus loves you. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸುತ್ತಾನೆ. Amen.